Hello guys, welcome to my channel English with Basraj sir. My name is Basraj, an English teacher. Today let us take up the subject of was and were. I'm going to teach it. Was means I was there in the party yesterday. ನಾನು ನಿನ್ನೆ ದಿನ ಪಾರ್ಟಿಯಲ್ಲಿದ್ದೆ. We were at school ಲಾಸ್ಟ್ ವೀಕ್. ನಾವು ಕಳೆದ ವಾರ ಶಾಲೆಯಲ್ಲಿದ್ದೆವು. ವಾಸ್ ಅಂದರೆ ಇದ್ದೆ, ಆಗಿದ್ದೆ ಅಂತ ಹೇಳುತ್ತೆ. ವರ್ ಅನ್ನೋದು ಇದ್ದೆವು, ಆಗಿದ್ದೆವು ಅನ್ನೋ ಅರ್ಥವನ್ನು ಕೊಡುತ್ತೆ. ಐ ಆಮ್ ಟೈರ್ಡ್ ನೌ, ನನಗೀಗ ಸುಸ್ತಾಗಿದೆ. ಐ ವಾಸ್ ಟೈರ್ಡ್ ಲಾಸ್ಟ್ ನೈಟ್ ಆಲ್ಸೋ, ಕಳೆದ ರಾತ್ರಿ ಕೂಡ ನಾನು ಟೈರ್ಡ್ ಆಗಿದ್ದೆ. ವೇರ್ ಈಸ್ ಅನಿಲ್ ನೌ? ಅನಿಲ್ ಎಲ್ಲಿದ್ದಾನೆ ಈಗ? ವೇರ್ ವಾಸ್ ಅನಿಲ್ ಎಸ್ಟರ್ಡೇ? ಅದೇ ನಿನ್ನೆ ದಿನ ಅನಿಲ್ ಎಲ್ಲಿದ್ದ? ದ ವೆದರ್ ಈಸ್ ಗುಡ್ ಟುಡೇ, ಈ ದಿನ ಹವಾಗುವಾನ ಚೆನ್ನಾಗಿದೆ. ಬಟ್ ದಿ ವೆದರ್ ವಾಸ್ ನಾಟ್ ಗುಡ್ ಎಸ್ಟರ್ಡೇ, ನಿನ್ನೆ ದಿನ ಅದು ಚೆನ್ನಾಗಿರಲಿಲ್ಲ. ಲಾಸ್ಟ್ ಇಯರ್ ರವಿ ವಾಸ್ 22, ಸೊ ದಿಸ್ ಇಯರ್ ಸೊ ಹೀ ಈಸ್ 23 ನೌ. ಕಳೆದ ವರ್ಷ ರವಿಗೆ 22 ವರ್ಷ ಆಗಿತ್ತು, ಈಗ ಅವನಿಗೆ 23 ವರ್ಷ. ವೆನ್ ಐ ವಾಸ್ ಅ ಚೈಲ್ಡ್ ಐ ವಾಸ್ ಅಫ್ರೈಡ್ ಆಫ್ ಡಾಗ್ಸ್. ನಾನು ಮಗುವಾಗಿದ್ದಾಗ ನಾಯಿಗಳು ಅಂದರೆ ಎದುರ್ಕೋತಾ ಇದ್ದೆ. ವಿ ವರ್ ಹಂಗ್ರಿ ಆಫ್ಟರ್ ದಿ ಜರ್ನಿ ಬಟ್ ವಿ ವರ್ ನಾಟ್ ನೌ. ಪ್ರಯಾಣ ಮಾಡಿದ ಮೇಲೆ ನಮಗೆ ಹಸಿವಾಗಿತ್ತು, ಆದರೆ ಈಗ ಇಲ್ಲ. ದ ಹೋಟೆಲ್ ವಾಸ್ ಕಂಫರ್ಟಬಲ್ ಬಟ್ ಇಟ್ ವಾಸ್ ನಾಟ್ ಎಕ್ಸ್ಪೆನ್ಸಿವ್. ದ ಹೋಟೆಲ್ ವಾಸ್ ಕಂಫರ್ಟಬಲ್ ಬಟ್ ಇಟ್ ವಾಸ್ ನಾಟ್ ಎಕ್ಸ್ಪೆನ್ಸಿವ್. ಅಂದರೆ ಹೋಟೆಲು ತುಂಬ ಅನುಕೂಲಕರವಾಗಿತ್ತು, ಆದರೆ ತುಂಬ ದುಬಾರಿ ಏನಲ್ಲ. ವಾಸ್ ದಿ ವೆದರ್ ಗುಡ್ ವೆನ್ ಯು ವರ್ ಆನ್ ಹಾಲಿಡೇ? ವಾಸ್ ದಿ ವೆದರ್ ಗುಡ್ ವೆನ್ ಯು ವರ್ ಆನ್ ಹಾಲಿಡೇ? ನೀನು ರಜಾದಲ್ಲಿದ್ದಾಗ ಹವಾಮಾನ ಚೆನ್ನಾಗಿತ್ತಾ? ದೋ ಶೂಸ್ ಆರ್ ನೈಸ್, ವರ್ ದೇ ಎಕ್ಸ್ಪೆನ್ಸಿವ್? ಆ ಶೂಸ್ಗಳು ತುಂಬ ಚೆನ್ನಾಗಿವೆ, ಆದರೆ ಅವು ಕಾಸ್ಟ್ಲಿನಾ? ಶೂಸ್ ಅನ್ನೋದು ಪ್ಲೂರಲ್, ಅದರಿಂದ ವರ್ ಯೂಸ್ ಮಾಡ್ತೀವಿ. ವೈ ವರ್ ಯು ಲೇಟ್ ದಿಸ್ ಮಾರ್ನಿಂಗ್? ಈ ದಿನ ಬೆಳಗ್ಗೆ ಯಾಕೆ ನೀನು ತಡವಾಗಿ ಬಂದೆ? ವರ್ ಯು ಲೇಟ್? ನೋ ಐ ವಾಸಂಟ್. ನೀನು ತಡವಾಗಿ ಬಂದಿದ್ಯಾ? ಇಲ್ಲ. ವಾಸ್ ಟಾಮ್ ಅಟ್ ವರ್ಕ್ ಎಸ್ಟರ್ಡೇ? ಯೆಸ್ ಹಿ ವಾಸ್. ನಿನ್ನೆ ದಿನ ಟಾಮ್ ಇದ್ನಾ? ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು